ಇವ್ರ ಕಡೆ ಕೊಟ್ಟಿರಿ, ಇವ್ರು ನಿಮ್ಮ ಕಾಗದ ತಂದು ಕೊಟ್ರ, ಹೌದ್ರಿ? ಇವಾಗ ರೊಕ್ಕ ಇವರೇ ಕೊಡ್ಬೇಕಂತ ನಿಮ್ಮ ಮನಸ್ಸೊಳಗೆ ಐತಿ, ಇವರೇ ತಿಂದಾರೆ ಇವರೇ ಕೊಡ್ಬೇಕಂತ ಹೇಳಿ. ಸರಿ, ನಿಮ್ಮ ರೊಕ್ಕ ತಪ್ಪು ತಿಳ್ಕೊಬೇಡ್ರಿ, ನಾನು ಮಾತಾಡ್ತೇನೆ ಅಂತೇಳಿ ನೇರವಾಗಿ ಇರೋ ವಿಷಯಗಳಂತೆ. ನೀವು ತುಂಬಿರುವಂತ ರೊಕ್ಕ ಎಲ್ಲಿ ಹೋಗ್ಯದ ಅಂತಂದ್ರೆ ಕಂಪನಿಗಳಿಗೆ ಹೋಗ್ಯದ. ಇವರೊಬ್ಬ ಏಜೆಂಟ್ ಕಮಿಷನ್ ಆಶೆಗೋಸ್ಕರ ಕೆಲಸ ಮಾಡ್ಯಾರ. ನಿಮ್ಮ ರೊಕ್ಕ ಕಂಪನಿ ಹೋಗೋದ, ಕಂಪನಿ ಸರ್ಕಾರ ಚೆಕ್ ಮಾಡಿಟ್ಟ. ನಿಮ್ಮ ರೊಕ್ಕ ಏನಂತಂದ್ರೆ ಸರ್ಕಾರ ಖಜಾನೆ ಒಳಗೆ ಸ್ಪಷ್ಟವಾದ ಉತ್ತರ. ಸರ್ಕಾರ ಖಜಾನೆ ಒಳಗದ. ಸರ್ಕಾರ ಇಂಥ ಪ್ರಶ್ನೆ ಅದಲ್ಲ, ನಮ್ಮ ರೊಕ್ಕ ನಮ್ಗೆ ಕೊಡ್ಲಾಕ ನಾಯಕಲ್ಲ, ನಮ್ಮ ರೊಕ್ಕನೇ ನಮ್ಗೆ ಕೊಡ್ಬೇಕಾದ್ರೆ ನಾಯಕಲ್ಲ ಆಗ್ತದೆ. ಅದಕ್ಕೆ ಕಾನೂನು ತಂದಿದ್ದಾರೆ, ಕಾನೂನು ಪಾಲನೆ ಮಾಡಕ್ಕೂ ಅವ್ರು ರೆಡಿ ಇಲ್ಲ. ಕಾನೂನು ಪಾಲನೆ ಮಾಡಕ್ಕೂ ಮಂತ್ರಿಗಳು ಆದೇಶ ಮಾಡಕ್ತಾ ಇಲ್ಲ, ಅಧಿಕಾರಿಗಳು ಇಷ್ಟೇ ದಿವಸದೊಳಗ ನಮ್ಮ ದುಡ್ಡು ಕೊಡಕ್ ಆಗಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ನಮ್ಮ ಜೊತೆ ವಾದ ಮಾಡಿದ್ರು. ಹಾಗಿದ್ರೆ ಯಾರು ಹೊಣೆ? ನಾವು ಮಾತು ಕೇಳ್ತೀರಿ, ಕಾಕ ಜೊತೆ ಮಾತಾಡ್ತಿದ್ದಿಲ್ಲ, ಕಾಕ ನಿಮ್ಮ ಒಬ್ಬರ ಕಡೆಯಿಂದ ಅವ್ರು ದುಡ್ಡು ತಗೊಂಡಿಲ್ಲ, ಸುಮಾರು ನಿಮ್ಗೆ 100 ಮಂದಿ ತಗೊಂಡಿದ್ರು, 100 ಮಂದಿ ಕಡೆ ತಗೊಂಡಿರ್ತಾರೆ, ಹೌದ್ರಿ? ಒಂದೆಲ್ಲ ಆಸ್ತಿ ಪಾಸ್ತಿ ಮಾರಿಕೊಟ್ಟು ಸದ್ಯಕ್ಕೆ ನೀವೆಲ್ಲ ದುಡ್ಡು ಬೇಡ ಆಗಕ್ಕೆ ಸಾಧ್ಯ ಅಂದ್ರೆ ಆಗಲ್ಲ. ಆ ಮನುಷ್ಯ ಏನ್ ಮಾಡ್ತಾನ ಅಂತಂದ್ರೆ ಊರ್ ಬಿಟ್ಟರೆ ಹೋಗ್ತಾನ, ಆತ್ಮಹತ್ಯೆ ಮಾಡ್ತಾರೆ, ಏನೋ ಒಂದು ಆಗ್ತದೆ. ಆದ್ರೆ ಅಂತ ಒಂದು ಪರಿಸ್ಥಿತಿ ತಡೆಗಬೇಕಾದ್ರೆ ನಾವು ಇವತ್ತಿನ ಹೋರಾಡ್ತಾ ಇದೀವಿ. ಯಾವ ಏಜೆಂಟ್ರಿಗೂ ನಾವೇನು ಸಂಘಟನೆ ಮಾಡಿದೀವಿ 2 ವರ್ಷದಲ್ಲಿ, ಯಾವ ಏಜೆಂಟ್ರಿಗೂ ಕೂತು ಬರೋದು ಮಾಡಿಲ್ಲ, ಎಲ್ಲರೂ ಬಚಾವ್ ಮಾಡಿದೀವಿ. ಸತ್ಯದ ಸುಳ್ಳು ಇರುತ್ತೆ. ದಯವಿಟ್ಟು ಒಂದು ಅರ್ಥ ಮಾಡ್ಕೊಡ್ರಿ, ಇವ್ರು ಕಸ್ಟಮರ್ ಇರಲಿ, ನೀವು ಏಜೆಂಟ್ ಇರಲಿ, ಕಸ್ಟಮರ್ ಹಣ ಸಿಗ್ಬೇಕಂತಂದ್ರೆ ಏಪ್ರಿಲ್ 9ನೇ ತಾರೀಕು ಲಾಸ್ಟ್. ಯಾಕೆ ಲಾಸ್ಟ್ ಅಂತ ಹೇಳ್ತಾ ಇದ್ದೀನಿ ಅಂತಂದ್ರೆ, ಕಾನೂನುಬದ್ಧವಾಗಿ ಬಡ್ಸೆಟ್ ಕಾನೂನಲ್ಲಿ ದುಡ್ಡು ಸಿಗ್ಲೇಬೇಕಂತೇಳಿ ಬಹಳಷ್ಟು ಹೋರಾಟ ಮಾಡಿದ್ದೀನಿ. ವಿಧಾನಸೌಧದಲ್ಲಿ ಎಲ್ಲ ಟೇಬಲ್ಗೂ ನನ್ನ ದಾಖಲೆ ಹೋಗಿದ್ದವು. ನನಗೆ ಆರ್ಥಿಕ ಇಲಾಖೆಯಿಂದ ಸಾಕಷ್ಟು ಸಲ ಲೆಟರ್ ಬಂದವು, ನೀವು ಮಾಡ್ತಾ ಇರೋ ಹೋರಾಟ ಕರೆಕ್ಟ್ ಇದೆ, ನಿಮ್ಗೆ ಹಣ ಬರ್ತೈತಿ ಬರ್ತದೆ ಅಂತ ಹೇಳಿದ್ದು ಸಾಕಷ್ಟು. ಒಂದು 3-4 ಬಾರಿ ಆರ್ಥಿಕ ಇಲಾಖೆ ಬಂದಿತ್ತು ನನಗೆ. ಇದು ಗವರ್ನರ್ ಆಫೀಸಿಂದ, ಗವರ್ನರ್ ಆಫೀಸಿಗೆ ಲೆಟರ್ ಕೊಟ್ಟಿದ್ದೀನಿ, ನಾವು ಹಾಕಿರ್ತೀವಿ. ಗವರ್ನರ್ ಆಫೀಸಿಗೆ ಲೆಟರ್ ಕೊಟ್ಟಿದ್ದೆ, ಗವರ್ನರ್ ಆಫೀಸಿಂದ ಕೂಡ ಲೆಟರ್ ಬಂದಿದ್ದೆ, ನೀವು ಮಾಡ್ತಾ ಇರೋ ಹೋರಾಟ ಕರೆಕ್ಟ್ ಐತಿ, ಬಡ್ಸೆಟ್ ಕಾನೂನು ಮುಖಾಂತರ ನಿಮ್ಗೆ ಹಣ ಬರ್ತೈತಿ. ಅವರು ಸಮಾಧಾನ ಪಟ್ಟಿದ್ದಾರೆ. ಒಬ್ಬನೇ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಇದಕ್ಕೆ ಸಂಬಂಧಪಟ್ಟಿರುವಂತಹ ಒಬ್ಬ ಸಕ್ಷಮ ಅಧಿಕಾರಿ ನಿಮ್ಮದು ಬಡ್ಸೆಟ್ ಅಲ್ಲಿ ಬರಲ್ಲ, PSL ಒಂದು ಉದಾಹರಣೆ ಇಟ್ಕೊಂಡು ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಐತಿ, ಹಂಗಾಯ್ತು ಹೀಗಾಯ್ತು ಅಂತ ನನ್ನ ಲೆಟರ್ ಕಳ್ಸಿದ್ರು. ಆ ಲೆಟರ್ ಉತ್ತರನ ಕೊಡ್ತೀನಿ ಬಿಡ್ರಿ. ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರೆ PSL ಬಂದವ್ರಿಗೆ ನಾನು ತಿಳಿಸ್ತೀನಿ. ಸುಪ್ರೀಂ ಕೋರ್ಟ್ ಅಲ್ಲಿ ಇದ್ರೆ ಸುಪ್ರೀಂ ಕೋರ್ಟ್ ವಿಷಯ ಏನಾಯ್ತು ಅಂತ ನಿಮ್ಗೆ ಗೊತ್ತೈತಿ. ನಿಮ್ ತುಂಬಿಕೊಂಡು ಏಜೆಂಟ್ ಇರೋದ ನೀವು ನಿಮ್ ದುಡ್ಡಂತೂ ಸಿಗ್ತೈತಮ್ಮ, ದುಡ್ಡಿಗೆ ಹೋಗಲ್ಲ. ಈಗ ನೀವು ಹೇಳಿದ್ರಲ್ಲ, ನೀವು ಹೇಳಿದಾಗ ನಮ್ಮ ಕರ್ನಾಟಕದಲ್ಲಿ ಕೋಟ್ಯಾಂತರ ಜನ ನಿಮ್ ತರನೇ ಅದ. ಕೋಟ್ಯಾಂತರ ಸುಮಾರು 2 ಕೋಟಿ ಮೇಲದ. ನಾವು 9ನೇ ತಾರೀಕು ಇಂಥ ಒಂದು ಸ್ಟೆಪ್ ತೊಗೊಳೋದ್ರಿ. ಸರ್ಕಾರನ ಹುಡುಕೊಂಡು ಬಂದು ಎಷ್ಟು ಜನ ನೀವು ನೊಂದಿದ್ದೀರಿ, ನಿಮ್ ದುಡ್ಡು ನಾವು ಕೊಡ್ತೇವೆ ಅಂತ ನಮ್ಮವರೆಗೂ ನಾವು ಬಿಡಂಗಿಲ್ಲ. ಆ ತರ ನಾವು ಸ್ಟೆಪ್ ನಾವು ನಿಮ್ಗೆ ಯಾವಾಗ ದುಡ್ಡು ಕೇಳಿಲ್ಲ, ಇಷ್ಟು ದುಡ್ಡು ತಗೊಂಡ್ರಿ, ಇಷ್ಟು ಕಮಿಷನ್ ತಗೊಂಡ್ರಿ ಅಂತ ಕೇಳಿಲ್ಲ. ನಿಮ್ಮ ಸರ್ಕಾರ ಕೇಳ್ತಾ ಇದ್ದೇವೆ ನಾವು. ಜನ ಒಟ್ಟಿಗೆ ಆಗುತ್ತೆ. ಜನ ಒಟ್ಟಿಗೆ ಆದ ಮಾತ್ರ ನಾವು ಏನ್ ಮಾಡಕ್ ಸಾಧ್ಯತೆ ಇಲ್ಲ ಅಂತಂದ್ರೆ ಏನು ಮಾಡಕ್ಕಾಗಲ್ಲ. ಜನ ಒಟ್ಟಿಗೆ ಕೂಡ ಏನ್ ಬೇಕಾದ್ರೂ ಸಾಧಿಸ್ಬೋದು. ಇಂಥ ಆಫೀಸರ್ಗಳು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಅದು ಆಗಲ್ಲ ಇದು ಆಗಲ್ಲ ಅಂತ ಹೇಳಿ ನಮ್ ಕಾಲ ಹಿಡಿದು ಈ ಸಮೃದ್ಧಿಯವರು, ಅಗ್ರಿಗೋಲ್ಡದವರು, PHL ದವರು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟು, ಅದೇ ವಿಧಾನಸೌಧದೊಳಗೆ ಕಂಪ್ಲೇಂಟ್ ಕೊಟ್ಟು ನನ್ನ ಮೇಲೆ ಅರೆಸ್ಟ್ ವಾರೆಂಟ್ ತೆಗೆಸಿದ್ರು.
ದುಡ್ಡು ತಗೋತಾನೆ ಅಂತೇಳಿ. ಅದೇ ಆಫೀಸಲ್ಲಿ ಚಾಲೆಂಜ್ ಆಗಿ ಬಂದಿದ್ದೀನಿ. ಒಂದೇ ಒಂದು ನನ್ನ ಅಂತ ಆಧಾರ್ ತಂದ್ಗಳು ನಾನು ದುಡ್ಡು ತಗೊಂಡಿದ್ದೀನಿ ಅಂತೇಳಿ, ಜನರ ಕಡೆ ಹಣ ವಸೂಲಿ ಮಾಡಿದ್ದೀನಿ ಅಂತೇಳಿ, ಅಥವಾ ನನ್ನ ಅಕೌಂಟ್ಗಳು ಚೆಕ್ ಮಾಡಿಸು. ಸರ್ಕಾರಕ್ಕೆ ಏನು ಮೀರಿದಲ್ಲ, ಸರ್ಕಾರ ಏನ್ ಬೇಕಾದ್ರೂ ಮಾಡ್ಬೋದು. ಆಧಾರ್ ಕಾರ್ಡ್ ಅಕೌಂಟ್ ಎಲ್ಲ ನಾನು ಆಧಾರ್ ಕಾರ್ಡ್ ಸರಿ ಕೊಟ್ಟು ಬಂದಿದ್ದೀನಿ. ಅದ್ರ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಜನರಿಗೆ ಸುಲಿಗೆ ಮಾಡಿ ನಾನು ತಿಂದಿದ್ರು ಮಾತ್ರ ಅದು. ನೀವು ಯಾರ ಖರ್ಚಿಗೆ ಕೊಟ್ಟಿದ್ದೆ, ನಾವು ದುಡ್ಡು ನಾವು ಖರ್ಚಿಗೆ ಸಾಧ್ಯದಿಲ್ಲ. ಇನ್ನು ನೀವು ಸುಲಿಗೆ ಮಾಡಕ್ಕೆ ಎಲ್ಲಿಗೆ ಹೋಗ್ಬೇಕು? ಇದೆಲ್ಲ ಸವಾಲು ಎದುರಿಸಿ ಸರ್ಕಾರದ ಅಧಿಕಾರಿಗಳ ಜೊತೆ ಮಾತಾಡಿನೂ ಬಂದಿದ್ದೀನಿ. ಎಲ್ಲ ಚೆಕ್ ಮಾಡಿದ್ರು, ಎಲ್ಲ ಮಾಡಿದ್ರು, ಏನು ಸಿಗಲಿಲ್ಲ. ಈಗ ಸುಮ್ಮನೆ ಕೂತಿದ್ದಾರೆ. ಈಗ ಲಾಸ್ಟ್ ಉತ್ತರ ಏನಂತಂದ್ರೆ, ನಾವೆಲ್ಲರೂ ಒಕ್ಕಟ್ಟಾಗ್ಬಿಡೋದಂತೇಳಿ ನಮ್ಗೊಂದು ಬೆದರಿಕೆ ಪತ್ರ ಬಂದಿದೆ. ಅದಕ್ಕೂ ಹೆದರಿಲ್ಲ, ಹೆದರೋದು ಇಲ್ಲ. ನಂದು ಒಂದೇ ಒಂದು ಟಾರ್ಗೆಟ್ ಜನರಿಗೆ ದುಡ್ಡು ಕೊಡಿಸೋದು, ಅದು ಜನ ಒಕ್ಕಟ್ಟಾಗಿ ಸಪೋರ್ಟ್ ಮಾಡಿದ್ರೆ ಮಾತ್ರ. ನಿಮ್ದು ಯಾವ ರೀತಿ ಸಪೋರ್ಟ್ ಇರ್ಬೇಕಂತಂದ್ರೆ, ಒಂದು ವೇಳೆ ನೀವು ಪಾರ್ಸೆಲ್ ಸರ್ ಆಗಲೇ ಹೇಳಿದ್ರು, ನಿಮ್ಗೆ ವಾಟ್ಸಪ್ ಗ್ರೂಪಲ್ಲಿ ಆ್ಯಡ್ ಆಗಲಿ.